ನನ್ನವನು ಫೋಟೋ ತೆಗಿರಾಜು ಒಂದೆರಡ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲಿ ಹೋಗ್ತಾಯಿದ್ದೀನಿ ಅಂದರೆ, ನಾನು ಸ್ನೇಹ ಇನ್ಮೇಲೆ ಕಂಟೆಂಟ್ ವೀಡಿಯೋಗಳು ಕೊಡಬೇಕು ಅಂತ ಇದೆ. ಮದುವೆ ಆದಮೇಲೆ ಅವಳಿಗೂ ಕಲಿಬೇಕಲ್ವ, ಅವಳು ಅಮ್ಮಂದು ಹೊತ್ತು ಏನಾರು ವೀಡಿಯೋ ಮಾಡಲಿ ಅಂತ. ಇವತ್ತು ಹೋಗ್ತಾರೋ ಜಾಗ ಬಂದು ನಮ್ಮ ಮದುವೆ ಇನ್ವಿಟೇಷನ್, ವೀರು ಇನ್ವಿಟೇಷನ್ ಎಲ್ಲ ಎಲ್ಲಿ ಮಾಡಿಸೋದ್ವೋ ಅಲ್ಲೇ ಇನ್ವಿಟೇಷನ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಇದು ಬಂದು ಚಿಕ್ಕಪೇಟೆಯಲ್ಲಿರೋದು. ತುಂಬ ಯುನೀಕ್ ಐಟಮ್ಸ್ಗಳಿದೆ. ನಾವೊಂದಷ್ಟು ಸೆಲೆಕ್ಟ್ ಮಾಡಿದ್ವಿ. ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ರು. ಆದ್ದರಿಂದ ನಾನು ಸ್ನೇಹನೇ ಹುಡುಕಿ ಕಾರ್ಡೆಲ್ಲ ಚೆಕ್ ಮಾಡ್ತಾಯಿದ್ವಿ. ಎಲ್ಲ ಯೂನಿಕ್ ಥರನೇ ಇತ್ತು. ಆದರೆ ನಮಗೆ ಏನಂದರೆ ವೆಂಕಟೇಶ್ವರ ಮನೆ ದೇವರಾಗಿದ್ದರಿಂದ ವೆಂಕಟೇಶ್ವರ ತೊಗೊಳ್ಳೋಣ ಅಂತ ಹೋದ್ವಿ. ಲಾಸ್ಟಲ್ಲಿ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಆದರೆ ನಮಗೆ ವೆಂಕಟೇಶ್ವರಂದೇ ಒಂದು ಸ್ವಲ್ಪ ಯುನೀಕ್ ಅನ್ನಿಸ್ತು. ಆದ್ದರಿಂದ ಅದನ್ನೇ ತೊಗೊಂಡ್ವಿ. ಇನ್ನು ಮುಂದೆ ಕಂಟೆಂಟ್ ವೀಡಿಯೋಗಳು ಬಂದೇ ಬರುತ್ತೆ. ಇನ್ನು ಮುಂದೆ ಸ್ನೇಹ ಬಂದಮೇಲೆ ಕಮೆಂಟ್ ಯಾವುದೂ ಆಫ್ ಆಗೋಲ್ಲ, ಆನಲ್ಲೇ ಇರುತ್ತೆ. ಬ್ಯಾಡ್ ಕಮೆಂಟ್ ಹಾಕಿದ್ರೆ ಏನೂ ಮಾಡೋಕ್ಕಾಗಲ್ಲ. ಜನ ಎರಡೂ ತೊಗೊಳ್ಳೇಬೇಕು, ನಾವು ತೊಗೊಳ್ಳೇಬೇಕು. ಆದರೆ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹಾಕಕ್ಕೆ ಹೋಗಿರಲಿಲ್ಲ. ಸ್ನೇಹ ಬಂದಮೇಲೆ ಫ್ರೀ ಇರ್ತಾಳೆ, ಮಾಡೇ ಮಾಡ್ತಾಳೆ. ಆದ್ದರಿಂದ ನಾವೊಂದಷ್ಟು ಕಾರ್ಡ್ ಸೆಲೆಕ್ಟ್ ಮಾಡಿ ಫೈನಲ್ ಯಾವ್ದು ಕಾರ್ಡು ಆಯಿತು ಅಂತ ನಾನು ಸ್ನೇಹ ಹುಡುಕಿ ತೊಗೊಂಡಿದ್ದ ಕಾರ್ಡು ಯಾವುದು ಅಂತ ನಿಮ್ಗೆ ತೋರಿಸ್ತೀವಿ. ಲಾಸ್ಟಲ್ಲಿ ನೀವು ನೋಡ್ಬೋದು. ಜಾಸ್ತಿ ದಿವಸ ಏನಿಲ್ಲ, ಸ್ನೇಹ ನಮ್ಮ ಮನೆಗೆ ಬಂದುಬಿಡ್ತಾಳೆ. ಆಲ್ಮೋಸ್ಟ್ ನನ್ನ ಮದುವೆ ಯಾವ ಡೇಟು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಬಿಲೋ ಕಮೆಂಟ್ ಈ ವಿಡಿಯೋದಲ್ಲಿ ಕಮೆಂಟ್ ಆನ್ ಮಾಡಿರ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಂತಕ್ಕೆ ಅಂದರೆ ನಾನು, ಸ್ನೇಹ, ನಮ್ಮಮ್ಮ, ನಮ್ಮಕ್ಕ ಎಲ್ಲ ಆಟಾಡಿರೋದೆಲ್ಲ ವಿಡಿಯೋ ಇದೆ. ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ. ಇದೊಂದು ಸ್ವಲ್ಪ ಶಾರ್ಟಾಗಿ ವಿಡಿಯೋ ತಗೊಂಡ್ವಿ. ಸ್ನೇಹ ನೋಡಿ ಮಿರರಲ್ಲಿ ಕಾಣಿಸ್ತಾ ಇದ್ದಾಳೆ. ಅವಳಿಗೂ ಒಂದು ಸ್ವಲ್ಪ ಶೈ ಇದೆ, ಆದ್ದರಿಂದ ನಾನು ಜಾಸ್ತಿ ಏನು ಕರೆಯೋಕ್ಕೆ ಹೋಗಿಲ್ಲ. ಆದರೂ ತೋರಿಸ್ತೀನಿ. ಆಲ್ಮೋಸ್ಟು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದಾಳೆ. ಆದರೆ ವಿಡಿಯೋ ತೆಗಿಬೇಕಾದ್ರೆ ತಲೆನೇ ಇರಲ್ಲ ಒಂದು ಸ್ವಲ್ಪ. ಆಮೇಲೆ ಎಲ್ಲ ಕ್ಲೀನಾಗಿ ಹೇಳ್ಕೊಟ್ಟು ಮಾಡಬೇಕು. ನಮಗೇನು ಸರಿ ಸ್ಟಾರ್ಟಿಂಗ್ ಏನು ಬರೋಲ್ಲ, ಆದರೆ ತುಂಬ ಕ್ಯಾಮ್ರಾ ಶೈ ಇದೆ. ಟಿಕ್ಟಾಕು ರೀಲ್ಸ್ ಎಲ್ಲ ಮಾಡ್ತಾರೆ, ಆದರೆ ಯಾವುದೂ ಹಾಕಲ್ಲ. ಅವ್ರ ಅಕೌಂಟ್ ನೋಡ್ಬೋದು, 0 ಫೋಟೋಸ್. ಏನಂದರೆ ಭಯ, ಪಬ್ಲಿಕಲ್ಲಿ ಏನಾರ ಮಾಡಿಬಿಡ್ತಾರೆ, ಟ್ರೋಲ್ ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ತಾರೆ, ಇದು ಮಾಡಿಬಿಡ್ತಾರೆ ಅಂತ ಸ್ವಲ್ಪ ಭಯ ಇರುತ್ತಲ್ಲ ಸ್ಟಾರ್ಟಿಂಗು. ಆದ್ದರಿಂದ ನೋಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ವೆಂಕಟೇಶ್ವರಂದು. ಆಲ್ಮೋಸ್ಟ್ ವೆಂಕಟೇಶ್ವರಂದೇ ತುಂಬ ಚೆನ್ನಾಗಿತ್ತು. ಯೂನಿಕ್ಕೆಲ್ಲ ನೋಡಿದ್ವಿ, ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಕಾರ್ಡು. ಲಾಸ್ಟಲ್ಲಿ ಫೈನಲೈಸ್ ಯಾವುದಾದ್ದು ಅಂತ ತೋರಿಸ್ತೀವಿ. ಕಾರ್ಡ್ ಪ್ರಿಂಟ್ ಆಗೋದು ತೋರಿಸ್ತೀವಿ. ರೀಸೆಂಟಾಗೇ ಮದುವೆ ಇರೋದ್ರಿಂದ ಕಾರ್ಡ್ ಬೇಗನೆ ಓಡಿಸಿದ್ದೀವಿ. ಮದುವೆ ಡೇಟ್ನ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಯಾರಿಗೆ ಡೇಟ್ ಕರೆಕ್ಟಾಗಿ ಗೊತ್ತಿರುತ್ತೆ ಅಂತ ನೋಡೋಣ. ಇದು ಚೆನ್ನಾಗಿತ್ತು, ಆದರೆ ಮೇಲ್ಗಡೆ ಗಣೇಶ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನೊಂದು ಯಾವುದೋ ಸೆಲೆಕ್ಟ್ ಮಾಡಿದ್ವಿ. ಫೈನಲ್ ಯಾವುದಾಯಿತು ಅಂತ ನಿಮಗೆ ತೋರಿಸ್ತೀನಿ. ಸ್ನೇಹನೂ ಹುಡುಕ್ತಾನೆ ಇದ್ಲು ನೋಡಿ. ಸ್ನೇಹ ಮೂಗ್ಬಿಟ್ಟೆಲ್ಲ ಆಲ್ರೆಡಿ ಚೂಚಿಸಿದ್ದಾರೆ. ಅದಕ್ಕೂ ಮುಂಚೆ ನಾನು ಅವಳು ಫುಲ್ ಡಿಸೈಡ್ ಮಾಡಿದ್ವಿ ಏನೇನು ಮಾಡಬೇಕು, ಮದುವೆಗೆ ಏನೇನು ಮಾಡಿಸ್ಬೇಕು. ಇನ್ಕ್ಲೂಡಿಂಗ್ ಡೆಕೋರೇಷನ್ನು ಯುನೀಕಾಗಿ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ. ಆಲ್ಮೋಸ್ಟ್ ಇನ್ನೂ ಅದು ಬಂದೇ ಇಲ್ಲ ಅನಿಸುತ್ತೆ. ಎಂತಕ್ಕೆ ಅಂದರೆ ಆಲ್ಮೋಸ್ಟ್ ನಾನು ಚೆಕ್ ಮಾಡಿದ್ದೀನಿ, ಯಾರ ಹತ್ರನೂ ಅವೈಲೇಬಲ್ ಇಲ್ಲ ಬ್ಯಾಕ್ ಡ್ರಾಪು. ಅದೊಂದು ಬ್ಯಾಕ್ ಡ್ರಾಪ್ ಫಾರಿನಲ್ಲಿ ಇದು ಮಾಡ್ತಾರಲ್ಲ, ಆದ್ದರಿಂದ ನಾನು ಆ ಬ್ಯಾಕ್ ಡ್ರಾಪ್ ಕಟ್ಟಿಂಗ್ಸ್ ಏನೇನು ಮಾಡಿಸ್ತಾಯಿದ್ದೀನಿ. ಆಲ್ಮೋಸ್ಟ್ ಮದುವೆಗೆ ಎಷ್ಟು ಖರ್ಚಾಯಿತು, ಎಲ್ಲ ಯಾರು ಮಾಡ್ಕೊತಾ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ, ಎಲ್ಲ ಅಪ್ಡೇಟ್ ಇರುತ್ತೆ ನಿಮಗೆ. ಫ್ಯೂಚರ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನಾನಂತೂ ತುಂಬ ನನ್ನ ಮದುವೆಗೆ ನಾನು ಇಷ್ಟೊಂದು ಓಡಾಡ್ತಾ ಇರೋದು ಅಂದರೆ ಇದೆ ಫಸ್ಟ್ ಟೈಮ್. ನಂಗೆ ಮಾತಾಡೋಕೆ ಅಷ್ಟೊಂದು ಬರೋಲ್ಲ. ಪ್ಲೀಸ್ ಏನಾರ ಮಾತಾಡಿ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಆಲ್ಮೋಸ್ಟ್ ಯೂನಿಕ್ಕಾಗೆ ನನ್ನ ಮದುವೆಗೆ ನಾನೇ ಓಡಾಡ್ತಾಯಿದ್ದೀನಿ ಅಂತ ಇದ್ದೀನಿ.
ನನ್ನ ಮದುವೆಗೆ ನಾನೇ ಓಡಾಡಬೇಕು. ಅದೇ ಏನಾರ ಮಿಸ್ಸಾಗಿ ಮಾತಾಡ್ಬಿಟ್ಟಿರ್ತೀನಿ. ನೋಡಿ ಸ್ನೇಹ ಮಿರರಲ್ಲಿ ವಿಡಿಯೋ ತೆಗಿತಾ ಇದ್ಲು, ಪಾಪ ತೋರ್ಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ. ಅವಳಿಗೆ ಆ ಕಾರ್ಡು ಇಷ್ಟ ಆಗಿತ್ತು, ನನಗೆ ಆ ಕಾರ್ಡ್ ಇಷ್ಟ ಆಯಿತು. ಇಬ್ರಿಗೂ ಆಮೇಲೆ ಕ್ಲಾಶ್ ಆಗಿಬಿಡ್ದವನು ನಾವು ಬೇರೆ ಕಡೆ ತೊಗೊಂಡ್ವಿ. ಯಾಕೆ ಕಾರ್ಡು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಎಂತಕ್ಕೆ ಅಂದರೆ ಸುಮ್ಮನೆ 60 ರೂಪೀಸ್ 70 ರೂಪೀಸ್ ಕಾರ್ಡು, ಪ್ರಿಂಟಿಂಗಿಗೆ 30-40 ರೂಪೀಸ್ ಹೋಗ್ಬಿಡುತ್ತೆ. ಕಮ್ಮಿನೇ ಓಡಿಸ್ತಾ ಇರೋದು. ಎಂತಕ್ಕೆ ಅಂದರೆ ಜಾಸ್ತಿ ನಾವು ಆಲ್ಮೋಸ್ಟ್ ನಾನು ಒಂದಷ್ಟು ಜನನ ಫ್ರೆಂಡ್ಸು ಅವಾಗೆಲ್ಲ ಇದ್ದವರೆಲ್ಲ ಸುಮ್ಮನೆ ಬರೀ ಕ್ಲ್ಯಾಶಸ್ಸೇ ಆಗಿ ನಾನು ಯಾರನ್ನೂ ಜಾಸ್ತಿ ಮಾತಾಡಿಸ್ತಾಯಿಲ್ಲ. ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಜನ ನಾವು ಕರೀತಾ ಇರೋದು. ಎಂತಕ್ಕೆ ಅಂದರೆ ನಮಗೆ ಆಗೋರನ್ನ ಕರಿಬೇಕು, ಜೊತೆಯಲ್ಲಿರೋರೇ ತೊಂದರೆ ಕೊಡ್ತಾರಲ್ಲ ಅವ್ರನ್ನ ಕರಿಯೋಕ್ಕೋಗ್ಬಿಡ್ದು. ನೋಡಿ ಈ ಕಾರ್ಡ್ ನಾನು ಸೆಲೆಕ್ಟ್ ಮಾಡಿದ್ದು ಮತ್ತು ಸ್ನೇಹ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇದೇ ಕಾರ್ಡು ನಾವು ಇವಾಗ ಪ್ರಿಂಟ್ ಕೊಡಬೇಕು. ತುಂಬ ಯೂನಿಕ್ಕಾಗಿದೆ ಕಾರ್ಡು. ಆ ಕಾರ್ಡು ಕ್ಲೀನಾಗಿ ಅದ್ರೊಳಗೆ ಹಾಕಿದ್ರೆ ಗಣೇಶ ಬರುತ್ತೆ. ಅವಳ ಜೊತೆಲಿರು. ಇಲ್ಲಪ್ಪ, ಏಕೆ ರಾಜು ನನ್ನವನು ಫೋಟೋ ತೆಗಿ ರಾಜು ಒಂದೆರಡ. ಆ ಕಡೆಗೆ ಹಿಡಿತೀರ ಸೋಡ ತುಳಿ ಜೋರಾಗೆ ಅಮ್ಮ ಎಲ್ಲ ಅಮ್ಮ ಬೀರು ನೀನು ನಿನ್ನೆ ಹೋಗಿರ್ಲಿಲ್ವಾ? ನೆನ್ನೆ ಎಲ್ಲೋದು ಇದೆ ಅದಕ್ಕಲ್ಲಿ ಹೋಗಿಲ್ಲ. ಸೈಕಲಿಂದ ಹೋಗಿದ್ದೆ. ಟೂ ಸೈಡ್ ಬಾಪ್. ಹಾ, ಒಂದು ಬಕ್ರ ಹೋಯ್ತು. ಎರಡು ಬಕ್ರಗಳು ಅದ್ರೊಳಗಡೆಗೆ. ಹಾ, ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಸಬಾಸ್ ಸಬಾಸ್ ಅಣ್ಣ, ಜೋರಾಗಿ ಜೋರಾಗಿ. ಅಮ್ಮ ದೂರ ನಿಂತ್ಕೊಳ್ರಿ, ದೂರ ನಿಂತ್ಕೊಳ್ರಿ. ಹಂಗ್ ಮಾಡಿದ್ರೆ ಏನಾಗಲ್ಲ. ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ. ಹಂಗೆ ತಲೆ ತಲೆಗೆ. ಗುಡ್ ಗುಡ್ ಗುಡ್. ತಲೆ
ಹಂಗೆ ತಲ್ಕವಲ್ಲಿ ಓಡ್ಬೇಕಣೆ. ಓಡ್ಬೇಕು. ಹೌದು ಸ್ವಾತಿ. ಎಂಜಾಯ್ ಬಂಡಗು ಒಂದೇ ಅಲ್ಲ ಅಲ್ಲೇನು. ಅಮ್ಮ ಏನ್ ಮಾಡ್ತಾಳ? ಬಡ್ಕತಾಳಲ್ಲ ಅಮ್ಮ. ವೆಯ್ಟ್ ಬರ್ತಾವ್ರಿ ಇದು. ಕೈ ಕೊಡ ಅವಳಿಗೆ. ಅಷ್ಟೇ, ಹಿಂಗೆ ಕೈ ಬಿಟ್ಕೊಂಡು ಹಿಂಗೆ ಹೋಗೋದು. ನಿನ್ಗೆ ಅಷ್ಟು ದೂರ ಹೋಗೋವ್ರಿಗೂ ಅಷ್ಟೇ, ಏನಾಗಲ್ಲ. ಏನೂ ಆಗಲ್ಲ, ಸುಮ್ಮನೆ ಇರೋ. ಅಯ್ಯ ಯಾಕೆ ಹೆದರ್ಕೋತೀಯ? ಅಲ್ಲೇ ಹೋಗಿದ್ಯಂತೆ ಸೈಕಲಲ್ಲಿ. ಕಿರಣ್, ಎವ್ರಿಥಿಂಗ್ ಇಸ್ ಓಕೆ. ಸ್ಲೈಡ್ ಜಸ್ಟ್ ಸುಮ್ಮನೆ ಕುತ್ಕೊಳ್ಳಿ ಕೆಳಗಡೆ. ಅದ್ರ ಮೇಲೆ ವೆಯ್ಟ್ ಬಿಡಿ, ಬೆಲ್ಟ್ ಮೇಲೆ ಬಿಡಿ, ಏನಾಗಲ್ಲ ಬಿಡಿ. ಬಿಡಿ ಮೇಡಮ್, ಕುತ್ಕೊಳ್ಳಿ. ಕುತ್ಕೋ ಕೈ ಕೆಳಗಡೆ ಇಟ್ಕೊಳ್ಳಿ ಅಷ್ಟೇ. ಬಿಡಿನಾ? 3, 2, 1, 2, 1. ಸತಿ ಇದು ಬರ್ತಾ ಇಲ್ಲ. ಸತಿ ಸ್ವಾತಿ ಸ್ವಾತಿ ಓಯ್ ಸ್ವಾತಿ ಆಯ್ ಮಾಡ್ತಾವಳು ನೋಡೆ. ಸ್ವಾತಿ ಇಲ್ಲಿ ನಮ್ಮ ಅಮ್ಮನ ನೆಕ್ಸ್ಟ್ ಲೆವೆಲ್ಲು. ಸ್ಟ್ರಕ್ ಆಗೋಯ್ತು. ಅಷ್ಟೇ. ಸುಮಾ ಅಷ್ಟೇ. ಸತಿ ಇದು ಮಜಾ ಎಂತ ಗೊತ್ತಲ್ಲ. ಇವ್ರನ್ನ ಎಳ್ಕೊಂಡು ಹೋಗೋದು ತುಂಬ ಕಷ್ಟ ನಿಮಗೆ.
ಅಲ್ಗೂ ಹಿಂಗೆ ತಗೊಂಡೋಗಿ ಎಳ್ಕೊಂಬರ್ತಾರೇನೋ.